ಚಳ್ಳಕೆರೆ ನಗರಸಭೆಯಲ್ಲಿ ಭಾರೀ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ನಗರಸಭೆ ವ್ಯಾಪ್ತಿಯ ಖಾಸಗಿ ನಿವೇಶನಗಳ ಬಡಾವಣೆಗಳು ಹಾಗೂ ಸಾರ್ವಜನಿಕ ಸದುಪಯೋಗಕ್ಕೆ ಮೀಸಲಿಟ್ಟ ನಿವೇಶನಗಳಿಗೆ ಕಾನೂನು ನಿಯಮಗಳನ್ನು ಉಲ್ಲಂಘಿಸಿ ಖಾತೆ ನೀಡಿ ಈ ಸ್ವತ್ತು ಮಾಡಲಾಗಿದೆ ಎಂದು ಮಾಜಿ ನಗರಸಭೆ ಸದಸ್ಯ ಹಾಗೂ ಹೋರಾಟಗಾರ ಚೀಟಿ ಗೋವಿಂದರಾಜು ಗಂಭೀರ ಆರೋಪ ಮಾಡಿದ್ದಾರೆ. ನಿಯಮಗಳನ್ನು ಕಡೆಗಣಿಸಿ ಅಧಿಕಾರಿಗಳು ಅವ್ಯವಹಾರ ನಡೆಸಿದ್ದು ಆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಈ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಜಿಟಿ ಗೋವಿಂದರಾಜು ಅವರೇ ಏನು ಹೇಳಿದ್ದಾರೆ ನೀವೇ ಹೇಳಿ. ಈ ಚೀಫ್ ಆಫೀಸರ್ ಈಗಿರ್ತಕ್ಕಂತಹ ಜಗಾರೆಡ್ಡಿ ಅವರು ರಾತ್ರಿ ಸುಮಾರು ಎಷ್ಟೊತ್ತಾಗಿ ಸ್ವತ್ತು ಕೊಡ್ತಾರೆ ಅಂದ್ರೆ ಇವರು ಬ್ಯಾಂಕ್ ಇದು ಸರ್ಕಾರದ ಇದು ಮುಗಿದ ಮೇಲೆ ಕೊಡ್ತಾರೆ. ಸರ್ಕಾರ 22-28 ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ 10:30 ಕೊಟ್ಟಿದ್ದಾರೆ ಈ ಸ್ವತ್ತು. 10:30 ಕೊಟ್ಟಿದ್ದಾರೆ ಈ ಸ್ವತ್ತು. ಅಕ್ರಮ ಈ ಸ್ವತ್ತಿದೆ. ಅಲ್ಲಿರೋದು ತಾಲೂಕು ಕಾಂಗ್ರೆಸ್ ಕಚೇರಿ 30-40 ಜಾಗ. ಇವರು ವೀರಭದ್ರಯ್ಯನವರು ಇದೊಂದು ಸೇಲ್ ಸರ್ಟಿಫಿಕೇಟ್, ಕಾನೂನು ಬಾಹಿರ ಸೇಲ್ ಸರ್ಟಿಫಿಕೇಟ್ ಅನ್ನು ಇಟ್ಕೊಂಡು 50-80 ಮಾಡಿ ಅಂತ ಕೊಟ್ರೆ ಈ ಜಗಾರೆಡ್ಡಿ ಚೀಫ್ ಆಫೀಸರು ತಲೆಗೆ ಮೊನ್ನಿಟ್ಕೊಂಡು ಇದನ್ನು ವೆರಿಫೈ ಮಾಡ್ದಲೆ RI ಆದೇಶ ಹಾಕ್ಸ್ದಲೆ ಈ ಸರ್ಕಾರಿ ಮಂಜೂರಾತಿ ಇಲ್ಲದಿರ್ತಕ್ಕಂತಹ ಸೇಲ್ ಸರ್ಟಿಫಿಕೇಟ್ಗೆ ಆ ಜಾಗವನ್ನು ಈ ಸ್ವತ್ತು ಮಾಡಿಕೊಟ್ಟರು. ಇಂಥವು ಎಷ್ಟಾಗಿದಾವೋ ಚಳ್ಳಕೆರೆಗೆ ಈ ಸ್ವತ್ತುಗಳು ಜಾಗಗಳು ಲೆಕ್ಕ ಇದೆ. ಮತ್ತೆ ಅದೆಲ್ಲ ಶಾಸಕರು ನಾನು ಸ್ವಚ್ಛ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಇವ್ರು ಹೇಳ್ತಾರೆ 67ರಾಗೆ ಸೇಲ್ ಸರ್ಟಿಫಿಕೇಟ್ ಅಂತ. ಯಾವುದೇ ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಬಹಳ ಸ್ವಚ್ಛಂದವಾಗಿ ಹೇಳ್ತಾರೆ, ಯಾವುದೇ ಸೇಲ್ ಸರ್ಟಿಫಿಕೇಟ್ ಯಾರೇ ನೀಡಿ ಅವರು ಆಥರೈಸ್ಡ್ ಪರ್ಸನ್, ಅಧ್ಯಕ್ಷ, ಚೀಫ್ ಆಫೀಸರ್ ಯಾರೇ ಕೊಟ್ಟ ಮೇಲೆ ಅದು ಸರ್ಕಾರದ ಮಂಜೂರಾತಿ ಆಗಬೇಕು. 72/2 ಕೇಳಿದ್ರೆ ಅದಾದ ನಂತರ ಇಲ್ಲಿ ರಿಜಿಸ್ಟರ್ ಆಗಬೇಕು. ಈ ಸೇಲ್ ಸರ್ಟಿಫಿಕೇಟ್ ಅದೇ ಆಧಾರದ ಮೇಲೆ ಕೊಟ್ಟರೆ ಸರ್ಕಾರದ ಮಂಜೂರಾತಿ ಆಗಿದೆ. ಅಲ್ಲಿಗೆ ಸತ್ತೋಗಿರೋ 67 ಸೇಲ್ ಸರ್ಟಿಫಿಕೇಟ್ ತಗೊಂಡು ಬಂದು ಈ ಜಗಾರೆಡ್ಡಿ ಅವರು ಈ ಸ್ವತ್ತು ಕೊಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಐತೆ ಮುನ್ಸಿಪಾಲಿಟಿ? ಕೋಟ್ಯಾಂತರ ರೂಪಾಯಿ ಜಾಗ ಅದು. ನೀವು ಹೋಗಲ್ಲಿ ನೋಡ್ಬೋದು, ಕೊಕ್ಕೋ ಫೀಲ್ಡ್ ಪಕ್ಕದಲ್ಲಿ ಕೋಟ್ಯಾಂತರ ರೂಪಾಯಿ ಜಾಗ ಇದೆ. ಇದಕ್ಕಿಂತ ಭ್ರಷ್ಟಾಚಾರ ಇನ್ನೊಂದಿಲ್ಲ ಅಂತ ನಾನು ಅನ್ಕೊಂತೀನಿ. ಇದು ಮತ್ತೆ ಈ ಸಾರ್ವಜನಿಕ ಜಾಗ 17 ಸೈಟ್ಗಳನ್ನ ಯಾವ ರೀತಿ ಕೊಟ್ಟರು ಇವರು? ಸಾರ್ವಜನಿಕ ಜಾಗಗಳನ್ನ ಖಾತೆ ಮಾಡಕ್ಕೆ ಬರಲ್ಲ. ಖಾತೆ ಮಾಡಿದ್ರೆ ಅವು ದಾಖಲೆಗಳಿದ್ದಾವೆ. ನೀವು ಬೇಕಿದ್ರೆ ಜಗಾರೆಡ್ಡಿ ಅವರನ್ನೇ ಕೇಳ್ಬೋದು ಯಾವ ರೀತಿ ಮಾಡಿ.